ಇನ್ನು ಭದ್ರಾವತಿಯಲ್ಲಿ ವೈರಲ್ ಆಗಿರೋ 2 ವಿಡಿಯೋಗಳು ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿವೆ. ಆ ವಿಡಿಯೋದಲ್ಲಿ ಮೊಳಗಿರುವಂತಹ ಘೋಷಣೆಗಳು ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧಕ್ಕೆ ಕಿಚ್ಚು ಹಚ್ಚಿವೆ. ರೊಚ್ಚಿಗೆದ್ದಿದ್ದೇ ಎದ್ದಿತ್ತು, ರೋಷದಿಂದ ಬಸುಗುಟ್ಟಿದ್ದೇ ಬಸುಗುಟ್ಟಿತ್ತು. ಬೆಂಕಿ ಹಚ್ಚಿ ಇಷ್ಟೆಲ್ಲ ಆಕ್ರೋಶಕ್ಕೆ, ಕಾರ್ಯಕರ್ತರ ಕೋಪಕ್ಕೆ ಕಾರಣವಾಗಿದ್ದು ಪಾಕ್ ಪರ ಘೋಷಣೆ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಪಾಕ್ ಪರ ಘೋಷಣೆ. ಕಿಡಿಗೇಡಿಗಳ ಬಂಧನಕ್ಕೆ ಪಟ್ಟು ಕಟ್ಟೆಯೊಡೆದ ಆಕ್ರೋಶ. ತಿನ್ನೋದೇ ಕೂಳಿಲ್ಲ ಪಾಕಿಸ್ತಾನದಲ್ಲಿ. ಇಲ್ಲಿ ನಿಂತಿವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಅಯೋಗ್ಯರು. ವಿಧಾನಸೌಧದಲ್ಲೇ ಪಾಕಿಸ್ತಾನ ಕೂಗಿದ್ಮೇಲೆ ನಮ್ಮನ್ನೇನು ಮಾಡಲ್ಲ ಅಂತ ಹೇಳಿ ಈಗ ಎಲ್ಲ ಕಡೆ ಗಲಭೆ 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 ಗಲಭೆಗಳನ್ನ ಮಾಡ್ತಾ ಇದ್ದಾರೆ. ಓಟಿನ ಆಸೆಗೆ ಕಣ್ಣಿದ್ದು ಕುರುಡರಾಗ್ಬಿಟ್ಟಿದ್ದಾರೆ ಬಹಳ ಜನ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರದಲ್ಲಿ ನಿನ್ನೆ ಈದ್ ಮಿಲಾದ್ ಮೆರವಣಿಗೆ ಏರ್ಪಡಿಸಲಾಗಿತ್ತು. ಮೆರವಣಿಗೆ ಗಾಂಧಿ ವೃತ್ತದ ಬಳಿಗೆ ಬರುತ್ತಿದ್ದಂತೆ ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿರೋ ವಿಡಿಯೋ ಇಂದು ಬೆಳಗ್ಗೆ ವೈರಲ್ ಆಗುತ್ತಿದ್ದಂತೆ ಹಿಂದೂ ಸಂಘಟನೆಗಳು, ಬಿಜೆಪಿ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದರು. ಪಾಕ್ ಪರ ಘೋಷಣೆ ಕೂಗಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಾಧವಾಚಾರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಭದ್ರಾವತಿ ಚನ್ನಗಿರಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಕಿಡಿಗೇಡಿಗಳ ಬಂಧನಕ್ಕೆ ಒತ್ತಾಯಿಸಿದರು. ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪಾಕ್ ಪರ ಘೋಷಣೆಯ ಮತ್ತೊಂದು ವಿಡಿಯೋ ವೈರಲ್. ಗಾಂಧಿ ವೃತ್ತದಲ್ಲಿನ ಪಾಕ್ ಪರ ಘೋಷಣೆ ವಿಡಿಯೋ ವೈರಲ್ ಆಗಿ ಕೊತಕೊತನೆ ಕುದಿಯುತ್ತಿರೋ ಹೊತ್ತಲ್ಲೇ ಸೀಗೆ ಬಾಗಿಯ ವೃತ್ತದಲ್ಲೂ ಘೋಷಣೆ ಕೂಗಿರೋ ಮತ್ತೊಂದು ವಿಡಿಯೋ ವೈರಲ್ ಆಗಿದ್ದು ಹಿಂದೂ ಸಂಘಟನೆಗಳು ಹಾಗೂ ಬಿಜೆಪಿ ಕಾರ್ಯಕರ್ತರನ್ನ ಕೆರಳಿಸಿದೆ. ಪಾಕ್ ಪರ ಘೋಷಣೆ ಕೂಗಿದ ಕಿಡಿಗೇಡಿಗಳನ್ನ ಬಂಧಿಸಿ ದೇಶದ್ರೋಹದ ಕೇಸ್ ದಾಖಲಿಸುವಂತೆ ಬಿಜೆಪಿ ಶಾಸಕ ಚನ್ನಬಸಪ್ಪ ಆಗ್ರಹಿಸಿದ್ದಾರೆ. ಈದ್ ಮಿಲಾದ್ ಹಬ್ಬದಲ್ಲಿ ದೇಶದ್ರೋಹಿ ಘೋಷಣೆಗಳು ಕೂಗ್ತಾರೆ ಅಂತ ಹೇಳಿದ್ರೆ ಹಬ್ಬ ಮಾಡೋರು ಯಾರು? ಹಾಗಾದ್ರೆ ಯಾಕೆಂದ್ರೆ ಯಾರು ಮೆರವಣಿಗೆಯಲ್ಲಿ ಇದ್ರು ಅವ್ರು ಯಾರು ಕೂಡ ಅವರನ್ನು ತಾಳ್ಬಂದಿಗೆ ತರುವಂತ ಕೆಲಸವನ್ನು ಅವರು ಮಾಡಲಿಲ್ಲ. ಘೋಷಣೆಗಳನ್ನ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ಘೋಷಣೆಗಳನ್ನ ಕೂಗಿದ್ರು. ಅಕ್ಕಪಕ್ಕದಲ್ಲಿದ್ರೆ ಹುಷಾರು ಅಂತೇಳಿ ತಲೆ ಮೇಲೆ ತಟ್ಟಿ ಕೂರಿಸ್ಲಿಲ್ಲ ಅವರನ್ನ. ಪಾಕಿಸ್ತಾನ ಪರವಾದಂತ ಘೋಷಣೆಗಳನ್ನ, ದೇಶದ್ರೋಹಿ ಘೋಷಣೆಗಳನ್ನ ಕೂಗಿದ್ರಲ್ಲ, ಅವರು ಬಂಧನ ಮಾಡ್ಲಿಕ್ಕೆ ನಿಮಗೆ ಇಷ್ಟೊತ್ತು ಸಮಯ ಬೇಕಾ ರಕ್ಷಣಾಧಿಕಾರಿಗಳೇ? ಅವರನ್ನ ಪ್ರೊಟೆಕ್ಷನ್ ಮಾಡುವಂತದ್ದು, ದೇಶದ್ರೋಹಿಗಳನ್ನ ಪ್ರೊಟೆಕ್ಷನ್ ಮಾಡುವಂತದ್ದು ಅಗತ್ಯ ಇದೆಯಾ? ಗಾಂಧಿ ವೃತ್ತದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಈ ವೇಳೆ ಮಾತನಾಡಿದ ಎಸ್ಪಿ ಮಿಥುನ್ ಕುಮಾರ್, ಮೆರವಣಿಗೆಯ ವಿಡಿಯೋ ಚಿತ್ರೀಕರಣವಾಗಿದ್ದು ಒಂದು ಎಫ್ಐಆರ್ ದಾಖಲಾಗಿದೆ. ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸುವುದಾಗಿ ಭರವಸೆ ನೀಡಿದರು. ಒಂದು 12 ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಇದು ವೈರಲ್ ಆಗ್ತಾ ಇದೆ. ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ ನ ಕೂಗಿದ್ದಾರೆ ಅಂತಲೂ ಕೂಡ ಆ ವಿಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಮಾಡ್ಕೊಂಡಿದ್ದೀವಿ. ಆ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ, ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಪಾಕ್ ಪರ ಘೋಷಣೆ, ಸರ್ಕಾರದ ವಿರುದ್ಧ ಬಿಜೆಪಿ ರೋಷಾವೇಶ. ಭದ್ರಾವತಿಯಲ್ಲಿ ಪಾಕ್ ಪರ ಘೋಷಣೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತದ ಆಸೆಗೆ ಮತಾಂಧರಿಗೆ ಕುಮ್ಮಕ್ಕು ಕೊಡಲಾಗುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ ಈದ್ ಮಿಲಾದ್ ಮೇಲೆ. ಯಾಕೆ? ನೀವಿರೋರು ಭಾರತದೊಳಗ, ಅನ್ನ ತಿನ್ನೋದು ಭಾರತದಲ್ಲಿ. ತಿನ್ನೋದೇ ಕೂಳಿಲ್ಲ ಪಾಕಿಸ್ತಾನದಲ್ಲಿ. ಇಲ್ಲಿ ನಿಂತಿವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಅಯೋಗ್ಯರು. ಯಾಕೆ ಹೇಳ್ತಾರೆ ಅಂತಂದರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರ ಮೇಲೆ ಇವರು ಕ್ರಮ ತೆಗೆದುಕೊಳ್ಳಿಲ್ಲ. ವಿಧಾನಸೌಧದಲ್ಲೇ ಅಂದವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ
ಇನ್ನು ನಮಗೇನು ದೊಡ್ಡ ಮಹಾ ಇಲ್ಲೇ ರಸ್ತೆದಾಗ ಅನ್ನೋದು ಅಂತ ತಿಳ್ಕೊಂಡು ಈ ಮತಾಂಧ ಇಸ್ಲಾಮಿಕ್ ಶಕ್ತಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ನಾನ್ ಮುಸ್ಲಿಂ ರೂಲಿಂಗ್ ಇರುತ್ತೆ, ಅದನ್ನು ದಾರುಲ್ ಅರಬ್ ಅಂತ ಕರೀತಾರೆ. ದಾರುಲ್ ಅರಬ್ನ ದಾರುಲ್ ಇಸ್ಲಾಂ ಮಾಡೋದೇ ಅವರ ಅಜೆಂಡಾ. ಇದಿಷ್ಟು ಸ್ಪಷ್ಟ ಇದೆ. ಏನಾಗಿದೆ, ಓಟಿನ ಆಸೆಗೆ ಕಣ್ಣಿದ್ದು ಕುರುಡರಾಗ್ಬಿಟ್ಟಿದ್ದಾರೆ ಭಾಳ ಜನ. ಮತಾಂಧತೆಗೆ ಬೆಂಬಲ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರುವಾಗ ಭಾರತಕ್ಕೆ ಜಿಂದಾಬಾದ್ ಹೇಳ್ತಾರ? ಹೇಳಲ್ಲ. ವಿಧಾನಸೌಧದಲ್ಲಿ ಒಬ್ಬ ರಾಜ್ಯಸಭಾ MP ಆದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಹೇಳ್ತಾರೆ. ಇವರಿಗೆ ಲಜ್ಜಿಗೆಟ್ ಅಂತ ಕಾಂಗ್ರೆಸ್ ಸರ್ಕಾರ. ಇನ್ನು ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿರುವಂಥದ್ದು ನನಗೇನು ವಿಶೇಷ ಅಂತ ಅನಿಸಿಲ್ಲ. ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು. ಭದ್ರಾವತಿ ಶಾಸಕ ಸಂಗಮೇಶ್ ವಿಡಿಯೋ ವೈರಲ್. ಪಾಕ್ ಪರ ಘೋಷಣೆ ಮಧ್ಯೆ ಭದ್ರಾವತಿ ಶಾಸಕ ಸಂಗಮೇಶ್ ಈದ್ ಮಿಲಾದ್ ಮೆರವಣಿಗೆ ವೇಳೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು, ನನ್ನ ಪುತ್ರನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅನ್ನೋ ವಿಡಿಯೋ ವೈರಲ್ ಆಗಿದೆ. ಇವತ್ತು 4 ಬಾರಿ ಶಾಸಕರಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರಿಗೆ ಈ ದುರ್ದಿನದಲ್ಲಿ ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ, ಈ ದುರ್ದಿನದಲ್ಲಿ ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಮ್ಮ ಮಿತ್ರವಾದ ಬಾಂಧವರಿಗೆ ಇರುತ್ತೆ. ಶಾಸಕ ಸಂಗಮೇಶ್ ಮಾತಿಗೆ ತಿರುಗೇಟು ನೀಡಿರುವ ಸಚಿವೆ ಶೋಭಾ ಕರಂದ್ಲಾಜೆ, ಮುಂದಿನ ಜನ್ಮದವರೆಗೂ ಯಾಕೆ ಕಾಯ್ತೀರಿ, ಈ ಜನ್ಮದಲ್ಲಿಯೇ ಹೋಗಿ, ಯಾರು ನಿಮ್ಮನ್ನ ಹೋಗ್ಬೇಡಿ ಅಂತ ಹೇಳಿ ಟೀಕಿಸಿದ್ದಾರೆ. ಸಂಗಮೇಶ್ ಅವರು ಮುಂದಿನ ಜನ್ಮಕ್ಕೆ ಯಾಕೆ ಕಾಯ್ಬೇಕು, ಈಗಲೇ ಹೋಗಿ. ಯಾರು ಬೇಡ ಅಂತಾರೆ ನಿಮ್ಗೆ ಓಟ್ ತಗೊಳಕ್ಕೆ ಅಲ್ಲಿ ಲಿಂಗಾಯತರು ಬೇಕು, ಓಟ್ ತಗೊಳಕ್ಕೆ ನಿಮ್ಗೆ ಒಕ್ಕಲಿಗರು ಬೇಕು, ಓಟ್ ತಗೊಳಕ್ಕೆ ನಿಮ್ಗೆ ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಬೇಕು. ಗೆದ್ದು ಬರಬೇಕು, ಗೆದ್ದು ಬಂದ್ಮೇಲೆ ನೀವು ಮುಸಲ್ಮಾನ್ ಆಗ್ಬೇಕು. ಮುಂದಿನ ಜನ್ಮಕ್ಕೆ ಕಾಯಬೇಡಿ ಸಂಗಮೇಶ್ ಅವರೇ, ಈ ಜನ್ಮದಲ್ಲೇ ಹೋಗ್ಬಿಡಿ. ನಿಮ್ಗೆ ಹಾರ ಹಾಕಿ ನಾವು ಕಳಿಸ್ಕೊಡ್ತೀವಿ, ಹೋಗಿ ನೀವು. ಸದ್ಯ ಘೋಷಣೆ ಕೂಗಿರೋ ಆರೋಪಿಗಳ ಬಂಧನಕ್ಕೆ ಕಾಕಿ ಬಲೆ ಬೀಸಿದ್ದು ಭದ್ರಾವತಿ ನಗರ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ.